3 ಗುಂಡು ಇಡ್ಲಿಗೆ 20 ರೂಪಾಯಿ, ಒಂದು ತಟ್ಟೆ ಇಡ್ಲಿ 15 ರೂಪಾಯಿ, ಒಂದು ಉದ್ದಿನ ವಡೆ 10 ರೂಪಾಯಿ, ಯಾವ ರೈಸ್ ಯಾವ್ದು ತೊಗೊಂಡ್ರೂ 35 ರೂಪಾಯಿ, ಅರ್ಧ ರೈಸ್ ತೊಗೊಂಡ್ರೆ 20, ಮಧ್ಯಾಹ್ನ ಫುಲ್ ಬಿಲ್ಸ್ ಊಟ 60 ರೂಪಾಯಿ, ಒಬ್ಬಟ್ಟು ಊಟ ಕೊಡ್ತೀವಿ, ಒಂದು ಒಬ್ಬಟ್ಟು ಕೊಡ್ತೀನಿ, ಹೊಟ್ಟೆ ತುಂಬ ರೈಸ್ ಕೊಡ್ತೀನಿ 60. ಸ್ನೇಹಿತರೆ, ನಾನಿವತ್ತು ಭೀಮಸಂದ್ರದಲ್ಲಿರುವಂಥ ನಿಸರ್ಗ ಇಡ್ಲಿ ಹೋಟ್ಲಿಗೆ ಬಂದಿದ್ದೀನಿ. ಇಡ್ಲಿ ಹೋಟ್ಲು ಏನಪ್ಪ ಅಂದರೆ ಇದು ಸ್ಪೆಷಲ್ಲಾಗಿ ಮಲ್ಲಿಗೆ ಇಡ್ಲಿ ಹೋಟ್ಲು. ಯಾರೋ ಇದೇ ರೀತಿ ನನಗೂ ಸಜೆಸ್ಟ್ ಮಾಡಿದ್ರು ಹೋಗಿ ನೋಡಿ ಸಖತ್ತಾಗಿರುತ್ತೆ ಅಂತ. ಸೊ ಬಂದಿದ್ದೀನಿ. ನಿಮಗೆ ಚಟ್ನಿ ಮೇಲೆ ಒಗ್ಗರಣೆ ಹಾಕಿ ಕೊಡ್ತಾರೆ, ಆ ಥರ ಚಟ್ನಿನ ನೀವೆಲ್ಲೂ ತಿಂದೇ ಇರೋಲ್ಲ ಅನ್ನೋ ಒಂದು ಫೀಡ್ಬ್ಯಾಕ್ ಬಂತು. ನೋಡೇ ಬಿಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗಿ ನೋಡೋಣ. ಸ್ನೇಹಿತರೆ ನಮಸ್ಕಾರ. ರಾಜ್ಕುಮಾರ್ ಹೋಟ್ಲಿಗೆ ವಿಡಿಯೋ ಮಾಡೋಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ಕಸ್ಟಮರು ನಮಗೆ ಈ ಹೋಟ್ಲ್ ಅಡ್ರೆಸ್ ಕೊಟ್ಟರು. ತುಮಕೂರಿನ ಭೀಮಸಂದ್ರ ಅಂದರೆ ಗುಬ್ಬಿ ಮೇನ್ ರೋಡಲ್ಲಿ ಭೀಮಸಂದ್ರದಲ್ಲಿ ನಿಸರ್ಗ ಮಲ್ಲಿಗೆ ಇಡ್ಲಿ ಹೋಟೆಲ್ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಸೊ ಇಲ್ಲಿ ಸ್ಪೆಷಲ್ಲಾಗಿ ಒಂದು ಚಟ್ನಿ ಕೊಡ್ತಾರೆ. ಇದು ಕಡಲೆ ಬೀಜದ ಚಟ್ನಿ ವಿತ್ ಒಗ್ಗರಣೆ ಹಾಕಿ ಕೊಡ್ತಾರೆ. ಅವ್ರು ಹೇಳಿದ್ರು ಆ ಚಟ್ನಿನ ನೀವೆಲ್ಲೂ ತಿಂದಿರಲ್ಲ, ಹೋಗಿ ತಿನ್ಕೊಂಬನ್ನಿ ಅಂತ. ಸೊ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಇಡ್ಲಿ ಅಂತೂ ಸೂಪರ್ ಸ್ಮೂತಾಗಿದೆ. ಇದ್ರ ಜೊತೆಗೆ ಸಾಂಬಾರು, ಸಾಗು, ಚಟ್ನಿ ಎಲ್ಲದೂ ಕೊಡ್ತಾರೆ. ಸಾಂಬಾರಂತೂ ಅಲ್ಟಿಮೇಟ್, ಚಟ್ನಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಉದ್ದಿನ ವಡೆನೂ ಅಷ್ಟೇ ಕ್ರಿಸ್ಪಿ ಆಗಿದೆ, ಫುಲ್ ಒಳಗಡೆ ಬಂದಿದೆ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿರುವಂಥ ಚಟ್ನಿ ಕೊಡ್ತಾರೆ. ಆಫರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ಡನ್ನು ಸರ್ವ್ ಮಾಡ್ತಾಯಿದ್ದಾರೆ. ಭೀಮಸಂದ್ರದಲ್ಲಿ ಬಂದು ಯಾರನ್ನೇ ಕೇಳಿದ್ರು ನಿಸರ್ಗ ಇಡ್ಲಿ ಹೋಟ್ಲು, ಮಲ್ಲಿಗೆ ಇಡ್ಲಿ ಹೋಟ್ಲು ಅಂದರೆ ನಿಮಗೆ ತೋರಿಸ್ತಾರೆ. ಸೊ ಈಗ ಸದ್ಯಕ್ಕೆ ನಾನು ಇಡ್ಲಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಪ್ರತಿಯೊಂದು ಐಟಮ್ ಇದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ದೋಸೆ ಫಸ್ಟ್ ಕ್ಲಾಸು, ನನ್ನ ಮೊಮ್ಮಗಳು ಚೆನ್ನಾಗಿ ತಿಂದಳು. ಚಿತ್ರಾನ್ನ ನಾನು ಪೂರ್ತಿ ಖಾಲಿ ಮಾಡಿದೆ. ಪಲಾವು ಚೆನ್ನಾಗಿದೆ, ವಡೆ ಎಲ್ಲ ಸೂಪರ್ ಚೆನ್ನಾಗಿತ್ತು ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಭೀಮಸಂದ್ರ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ನಿಸರ್ಗ ಹೋಟೆಲ್ ಇದೆ. ಇಲ್ಲಿ ಇಡ್ಲಿ, ವಡೆ, ಪಲಾವ್, ಖಾರ ಬಾತ್, ಪೊಂಗಲ್ ತುಂಬ ಚೆನ್ನಾಗಿರುತ್ತೆ. ನನಗೆ ಇಲ್ಲಿದ್ದು ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನಾನು ತುಂಬ ಸತಿ ಬರ್ತಾ ಇರ್ತೀನಿ ಇಲ್ಲಿ. ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡು ಬಂದು ತಿಂದಿದ್ದಾರೆ. ನಮ್ಮ ತಾಯಿ ಆಗಲಿ, ನಮ್ಮ ಅಣ್ಣ ದುಬೈಯಿಂದ ಬರ್ತಾರೆ, ಅವರು ಇಲ್ಲೇ ಬರ್ತಾರೆ ಒಬ್ಬಟ್ಟು ತಿನ್ನೋಕ್ಕೆ. ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಬ್ಯಾಟಿಂಗ್ ಸಮಯ. ಅವ್ರದ್ದು ಸ್ಪೆಷಲ್ ಪಲಾವು ತುಂಬಾ ಮೈಲ್ಡಾಗಿ ಸೂಪರಾಗಿದೆ. ತುಂಬ ಜಾಸ್ತಿ ಮಸಾಲೆ ಹಾಕಿಲ್ಲ, ಎಣ್ಣೆನೂ ಇಲ್ಲ. ಸೊ ಸಿಂಪಲ್ಲಾಗಿದೆ. ಸ್ಪೆಷಲ್ ಪಲಾವ್ ಅಂತ ಹೇಳಿದ್ರು, ಆ ಹೆಸ್ರಿಗೆ ತಕ್ಕನಾಗೆ ಇದೆ. ಸೊ ರೇಟು ಕೂಡ ಅಫೋರ್ಡಬಲ್ ಆಗಿದೆ, ಏನು ತುಂಬ ಹೇಳ್ಕೊಳ್ಳೋ ಅಂತ ಜಾಸ್ತಿ ರೇಟಲ್ಲ. ಸೂಪರ್, ಫ್ಯಾಂಟಾಸ್ಟಿಕ್ ಪಲಾವ್ ಅಂತ ಹೇಳ್ಬೋದು. ನೆಕ್ಸ್ಟು ಪುಳಿಯೋಗರೆ, ಭಾರತದ ಟ್ರೆಡಿಷ್ನಲ್ ಡಿಶ್ ಅಂತ ಹೇಳ್ಬೋದು ಇದನ್ನು, ಪುಳಿಯೋಗರೆನ. ಇದು ಕೂಡ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿದೆ. ಇದು ಕೂಡ ಅದರದ್ದು ಒಂದು ಏನು ಒರಿಜಿನಾಲಿಟಿನ ಉಳಿಸ್ಕೊಂಡು ಬಂದಿದೆ. ಪಿಕ್ಸಾ ಡ್ರಾಪ್ ಅಂತ, ಪಿಕ್ಸಾ ಡ್ರಾಪ್. ಇನ್ನು ನ್ಯಾಷನಲ್ ಡಿಶ್ಶು, ಕರ್ನಾಟಕದ ನ್ಯಾಷನಲ್ ಡಿಶ್ಶು ಚಿತ್ರಾನ್ನ ತಿನ್ನೋವಂಥ ಸಮಯ. ಬೆಳ್ಳುಳ್ಳಿ ಈರುಳ್ಳಿ ಚಿತ್ರಾನ್ನ ಚೆನ್ನಾಗಿದೆ. ಬಂದು ಟೇಸ್ಟ್ ಮಾಡಿ. ಪ್ರೈಸ್ ವೈಸ್ ಇರ್ಬೋದು, ಕ್ವಾಲಿಟಿ ವೈಸ್ ಇರ್ಬೋದು, ಹೈಜೀನ್ ವೈಸ್ ಇರ್ಬೋದು, ನೀವು ಖಂಡಿತವಾಗಿ ರಿಗ್ರೆಟ್ ಆಗಲ್ಲ. ವಡೆ ಮತ್ತು ಈ ಕಡಲೆ ಬೀಜದ ಚಟ್ನಿ ಮಾತ್ರ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್.
2019ರಲ್ಲಿ ಪ್ರಾರಂಭ ಮಾಡಿದ್ದೀನಿ. ನಾವು ಸ್ಟಾರ್ಟಿಂಗು 10 ರೂಪಾಯಿ ತಿಂಡಿ 20 ರೂಪಾಯಿ ಊಟ ಕೊಟ್ಟವರು ನಾವು ಕೊರೋನಾ ಟೈಮ್ ಒಳಗೆ. ನಮ್ದು ಅವತ್ತಿಂದ ಕೊರೋನಾಗೋಸ್ಕರ 10 ರೂಪಾಯಿ ತಿಂಡಿ 20 ರೂಪಾಯಿ ಊಟ ಆವಾಗ ನಮ್ಮದು ಚಾಲೂ ಮಾಡಿದ್ವಿ. ನಮ್ಗೆ ಇವತ್ತು ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ರೇಟು ಸಮೇತ ಪ್ರತಿಯೊಂದೂ ಕಡಿಮೆ ಇದೆ. 3 ಗುಂಡು ಇಡ್ಲಿಗೆ 20 ರೂಪಾಯಿ, ಒಂದು ತಟ್ಟೆ ಇಡ್ಲಿ 15 ರೂಪಾಯಿ, ಒಂದು ಉದ್ದಿನ ವಡೆ 10 ರೂಪಾಯಿ, ರೈಸ್ ಯಾವ್ದು ತೊಗೊಂಡ್ರೂ 35 ರೂಪಾಯಿ, ಅರ್ಧ ರೈಸ್ ತೊಗೊಂಡ್ರೆ 20, ಮಧ್ಯಾಹ್ನ ಫುಲ್ ಮೀಲ್ಸ್ ಊಟ 60 ರೂಪಾಯಿ, ಒಬ್ಬಟ್ಟು ಊಟ ಕೊಡ್ತೀವಿ. ಒಂದು ಒಬ್ಬಟ್ಟು ಕೊಡ್ತೀನಿ, ಹೊಟ್ಟೆ ತುಂಬ ರೈಸ್ ಕೊಡ್ತೀನಿ 60, ಒಂದು ಮುದ್ದೆ ಕೊಡ್ತೀನಿ, ಹೊಟ್ಟೆ ತುಂಬ ರೈಸ್ ಕೊಡ್ತೀನಿ 60, 2 ಚಪಾತಿ ಕೊಡ್ತೀನಿ, ಹೊಟ್ಟೆ ತುಂಬ ರೈಸ್ ಕೊಡ್ತೀನಿ 60. ಎಲ್ಲ 60 ರೂಪಾಯಿ. ಎಲ್ಲ ಯಾವ ಊಟ ತೊಗೊಂಡ್ರು 60 ರೂಪಾಯಿ. ಏನೇನು ಸ್ಪೆಷಲ್? ನಮ್ಮಲ್ಲಿ ಬೆಳಿಗ್ಗೆ ಹೊತ್ತು ಇಡ್ಲಿ ಸ್ಪೆಷಲ್ಲು, ಪ್ರತಿ ಗುರುವಾರ ಮತ್ತು ಭಾನುವಾರ ಪಲಾವ್ ಸ್ಪೆಷಲ್ಲು, ಸೋಮವಾರ ಟೊಮೆಟೊ ಬಾತ್ ಮಾಡ್ತೀವಿ, ಚಿತ್ರಾನ್ನ ಪುಳಿಯೋಗರೆ ಡೈಲಿ ಇರುತ್ತೆ, ಮಂಗಳವಾರ ಮೆಂತ್ಯ ಬಾತ್ ಮಾಡ್ತೀನಿ, ಬುಧವಾರ ಗೀ ರೈಸ್ ಮಾಡ್ತೀನಿ, ಗುರುವಾರ ಪಲಾವು, ಶುಕ್ರವಾರ ಪಾಲಕ್ ರೈಸ್ ಮಾಡ್ತೀನಿ, ಶನಿವಾರ ಮತ್ತೆ ಟೊಮೆಟೊ ಬಾತ್ ಮಾಡ್ತೀನಿ, ಭಾನುವಾರ ಪಲಾವ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಬಂದು ಟೇಸ್ಟ್ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.